ಬಾಂಗ್ಲಾ ವಲಸಿಗರ ಅನೇಕ ಕಡೆ ನಡೀತಿದೆ ಸರ್. ಸರ್ಕಾರ ಎಲ್ಲೊಂದು ಕಡೆ ಬಾಂಗ್ಲಾ ವಲಸಿಗರನ್ನ ಯಾರೇ ವಲಸಿಗರು ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ದೇಶದಿರೋ ಆಫ್ರಿಕಾ ಕಂಟ್ರೀಸ್ ನಾವು ಭಾಳ ಕಟ್ಟುನಿಟ್ಟವಾಗಿ ಗಂಭೀರವಾಗಿ ಇದನ್ನು ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಿಗಳು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದಲೇ ಬರ್ತಾರೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ನಾವು ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟಾಗಿ ವಿಜಿಲೆಂಟ್ ಇರಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ, ನಿರಂತರವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ವಿಷಯ ಏನಪ್ಪ ಅಂದರೆ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಹೊಂದಿಲ್ಲ, ಸಂಪರ್ಕನೂ ಇಲ್ಲ. ಬಾಂಗ್ಲಾದೇಶ ಗಡಿನೂ ನಮ್ಮ ಸಂಪರ್ಕ ಇಲ್ಲ, ನೇಪಾಳ ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸನ್ನು ನಾವು ಶೇರ್ ಮಾಡೋದು. ಆದರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ? ಇವತ್ತು ತ್ರಿಪುರಾದಿಂದ ಬರ್ತಾ ಇದ್ದಾರಾ, ಅಸ್ಸಾಮಿಂದ ಬರ್ತಾ ಇದ್ದಾರಾ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದ್ದಾರಾ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದ್ದಾರಾ? ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವರು 2-3 ಎಲೆಕ್ಷನ್ ನಾರ್ತ್ ಈಸ್ಟಲ್ಲೂ ಮಾಡಿಬಿಟ್ರು ಮತ್ತು ವೆಸ್ಟ್ ಬೆಂಗಾಲಲ್ಲೂ ಮಾಡಿಬಿಟ್ರು. ಆದರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ನಾಟ್ ಓನ್ಲಿ ಅವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಹ್ಯಾವ್ ಬಿಕಮ್ ಪೋರಸ್, ಬಟ್ ಆಲ್ಸೋ ಅದರ್ ಸ್ಟೇಟ್ ಬಾರ್ಡರ್ಸ್ ಆಲ್ಸೋ ಬಿಕಮಿಂಗ್ ಪೋರಸ್ ಅಂತ. ಮತ್ತು